Hello everyone, dear KCET Aspirants, ಈ ಒಂದು ವಿಡಿಯೋ ಬಂದ್ಬಿಟ್ಟು ನಿಮಗೆ ಮ್ಯಾಟ್ರಿಕ್ಸ್ ಚಾಪ್ಟರ್ ಅನ್ನ previous year question paper solution ಆಗಿದೆ. Very importantly, this is a class number 2. I mean, in a previous class ಅಲ್ಲಿ class number 1 ಅಲ್ಲಿ very importantly we discussed about operation on matrices. So matrix ಮೇಲೆ ಯಾವ ತರ different operations ಗಳು ಮಾಡಬಹುದು, like scalar, multiplication of matrices, addition, subtraction, transpose of matrices and all. So ಈ ಒಂದು ಕ್ಲಾಸ್ ಅಲ್ಲಿ very importantly I am going to discuss about previous year questions. Starts from 2017 to till 2021 ವರೆಗೂ ಯಾವೆಲ್ಲ ಕ್ವಶನ್ಸ್ಗಳು ಈ ಒಂದು ಚಾಪ್ಟರ್ ಮೇಲೆ ಬಂದಿದೆ ಅದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ಲಿ ಆಸ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿರೋ ಹಾಗೆ ಇನ್ ದಿಸ್ ಚಾಪ್ಟರ್ ಅಲ್ಲಿ ಬೇಜಾರ್ ಆಗಿ ದೇರ್ ಆರ್ 4 ಡಿಫರೆಂಟ್ ಟಾಪಿಕ್ಸ್ ಇನ್ CET ಸಿಲೆಬಸ್ ಪ್ರಕಾರವಾಗಿ. So according to that, operation of matrices, transpose of matrices, symmetric and skew symmetric matrix, invertible matrices. There are 4 topics. Major observe ಮಾಡ್ತಾ ಹೋಗೋದಾದ್ರೆ almost 2 to 3 questions ಈ ಚಾಪ್ಟರ್ ಮೇಲೆ ಬರುತ್ತೆ. So very important ಆಗಿ ನೀವು operations of matrices and transpose of matrix ಮೇಲೆ ಜಾಸ್ತಿ weightage ಇದೆ as compared to symmetric and skew symmetric matrix. ಹಾಗಂತ ಹೇಳಿ ನೀವು ಇದ್ರ ಮೇಲೆ ಫೋಕಸ್ ಮಾಡದೆ ಇರೋಕ್ಕಾಗಲ್ಲ, ಕಲಿಲೇಬೇಕಾಗತ್ತೆ. ಅದನ್ನು ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಿಮ್ಮ ಜೊತೆ ನಾನು ವಿಡಿಯೋ ಶೇರ್ ಮಾಡೋದಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ಯಾರೆಲ್ಲ ನೀವು PUC 2025 ಬೋರ್ಡ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ರು, ಬರೀತಾ ಇದ್ದೀರೋ, ನಿಮಗೆ ಎಕ್ಸಾಮ್ನ ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ. ಅಕಾರ್ಡಿಂಗ್ ಟು ದಟ್ ಆಲ್ಮೋಸ್ಟ್ ಮಾರ್ಚ್ 1 ಇಂದ ನಿಮ್ಮ ಬೋರ್ಡ್ ಎಕ್ಸಾಮ್ ಕಮೆನ್ಸ್ ಆಗ್ತಿದೆ. ನಿಮ್ಮ ಪ್ರಿಪರೇಷನ್ಸ್ ತುಂಬಾನೇ ಎಫೆಕ್ಟಿವ್ ಆಗಿರಬೇಕಾಗುತ್ತೆ. ದಿಸ್ ಅ ವೆರಿ ಪ್ರೀಶಿಯಸ್ ಆ್ಯಂಡ್ ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ. ಇನ್ ದಿಸ್ ಡ್ಯೂರೇಷನ್ಸ್ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಫೋಕಸ್ ಇರುತ್ತೆ, ಬೇಸ್ಡ್ ಆನ್ ದಟ್ ಇವನ್ ದೋ ಯು ಕ್ಯಾನ್ ಗೆಟ್ ಎ ಗುಡ್ ಸ್ಕೋರ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ದಟ್ ಬೋರ್ಡ್ ಎಕ್ಸಾಮ್ ಸ್ಕೋರ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಯು ಆಲ್ ನೋ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮ್ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡುತ್ತಾರೆ. ಅದ್ರ ಮೇಲೆ ನಮ್ಮ ಮೈಂಡ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಐ ಮೀನ್ 50% ಕನ್ಸಿಡರೇಷನ್ ಆಗೋದ್ರಿಂದ. ಸೊ ಹಾಗಾಗಿ ಡಿಯರ್ ಫ್ರೆಂಡ್ಸ್, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದ್ರ ಜೊತೆಗೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮ್ ಆಲ್ಸೋ. ಇನ್ ದಟ್ ಕನ್ಸಿಡರೇಷನ್ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ನೂ ಕೂಡ ಫಾರ್ ಆಲ್ ಸಬ್ಜೆಕ್ಟ್ಸ್, ಎಸ್ಪೆಷಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇವನ್ ಬಯಾಲಜಿ, ಈ ಒಂದು ಸಬ್ಜೆಕ್ಟ್ಗಳಿಗೆ ಪ್ರತಿ ಚಾಪ್ಟರ್ಲ್ಲೂ ಕೂಡ ವೇಟೇಜ್ ಅನ್ನು ಫಸ್ಟ್ ಗ್ಲಾನ್ಸ್ ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಆಗಿ ನೀವು CET ನಲ್ಲಿ ಅಥವಾ NEET ಅಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳಿದರೆ, ಯಾವ ಟಾಪಿಕ್ ಮೇಲೆ ವೇಟೇಜ್ ಅಲ್ಲಿ ಕ್ವಶನ್ ಕೇಳಿದಾನೆ ಅದನ್ನ ನೀವು ಗ್ಲಾನ್ಸ್ ಮಾಡೋದ್ರಿಂದ ಯು ಕ್ಯಾನ್ ಗೆಟ್ ಎ ಗುಡ್ ಸ್ಕೋರ್. ನೀವು ಮಿನಿಮಮ್ ಫಾರ್ ಈ ಸಬ್ಜೆಕ್ಟ್ worst case you have to score 45 plus marks. Okay, so ಆ ಒಂದು ಡೈರೆಕ್ಷನ್ಸ್ ಅಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಕಂಟಿನ್ಯೂ ವಿತ್ ದ ಮ್ಯಾಟ್ರಿಸಸ್. ಸೊ ವಿ ನೋ ದಟ್ ಇನ್ ಅ ಪ್ರೀವಿಯಸ್ ವಿಡಿಯೋಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ನೀವು ಕೂಡ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಪ್ರಿಪೇರ್ ಆಗಿರ್ತೀರಾ ಫಾರ್ ಯುವರ್ ಮ್ಯಾಟ್ರಿಕ್ಸ್ ಚಾಪ್ಟರ್ ಫಾರ್ ಎ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ಪೋರ್ಷನ್ಸ್ ಅಲ್ಲಿ. ಸೊ ವಿ ನೋ ದಟ್ ದ ಮ್ಯಾಟ್ರಿಕ್ಸ್ ಇಸ್ ಎ ರೆಕ್ಟಾಂಗುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ದೀಸ್ ನಂಬರ್ಸ್ ಆರ್ ಫಂಕ್ಷನ್ಸ್ ಕಾಲ್ಡ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಅಂದ್ರೆ ಸಮ್ ಆಫ್ ದ ಫಂಕ್ಷನ್ಸ್ ಆರ್ ನಂಬರ್ಸ್ ಆರ್ ದೇರ್, ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆರ್ ಫಂಕ್ಷನ್ಸ್ ಅಂತ ಕರೀತಾ ಹೋಗ್ತೀವಿ. ಐ ಮೀನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಫಂಕ್ಷನ್ is going to called as ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಸೊ ದೀಸ್ ಎಲಿಮೆಂಟ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಎ ರೋಸ್ ಅಂಡ್ ಕಾಲಮ್, that horizontal lines of elements are going to called as rows and vertical lines of elements are going to called as columns. Very importantly, dear students, with respect to this matrices ಅಲ್ಲಿ there are 3 and 4 operations ಬರುತ್ತೆ. 4 to 5 operations are there. Starts from addition of 2 matrices, differences of 2 matrices, scalar multiplication, transpose of matrix and multiplication of matrices. So in this criteria, in this consideration, ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ನಂಬರ್ 1 ಅಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಬಟ್ ಇದರಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಆದ್ರೂ ಕೂಡ ನಿಮಗೆ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ 2 matrices, let's take A is a matrix. In that elements are 2, 4, 5, minus 3, x, 7. So this is one of the matrix. In this matrix, there are 2 rows into 2 columns, right? Sorry, 3 columns. 2 cross 3 or 2 by 3 anta karibodu. Let me consider another matrix, maybe B equal to minus 3, 4, 5, sin x, 7, 8. See, observe here. In this also, this is a 3 rows into 2 columns. If we can add these two, it's like add ಮಾಡ್ತೀನಿ ಅಂತ ಹೋದ್ರೆ A plus B ಆಗುತ್ತೆ. Subtraction, it may be A minus B. Transpose of matrix may comes like a interchanging of rows into column or column into rows. One more is scalar multiplication. Suppose any constant value such that let's take a K where K is multiplying with A, where K is a scalar.
It may be 2, it may be 5, it may be 6, some digit ಆಗಿರುತ್ತೆ, ವ್ಯಾಲ್ಯೂ ಆಗಿರುತ್ತೆ. And this is what K, scalar multiplication. Next one is matrix multiplication, like A is a matrix and B is a matrix. ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ? I guess you know the basic. I'm not basic ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಟಾಪಿಕ್ ಮೇಲೆ ನೀವು ಹೈಲೈಟ್ ಮಾಡಿರ್ಬೇಕಾಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್, ಇದನ್ನ ಸಪೋಸ್ ನಮಗೆ ಇದರಲ್ಲೂ ಕೂಡ ಡೌಟ್ ಇದೆ ಅಂತ ಅಂದ್ರೆ ದ ಬೆಸ್ಟ್ ವೇ ಇಸ್ ಯು ಕ್ಯಾನ್ ವಾಚ್ ಮೈ ಪ್ರೀವಿಯಸ್ ಕ್ಲಾಸ್. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರೀವಿಯಸ್ ಕ್ಲಾಸ್ ಇದೆ, KCET ಕ್ಲಾಸ್ ನಂಬರ್ 1 ಇದೆ. ಈ ಕ್ಲಾಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ನಾನು ಬೇಸಿಕ್ಸ್ ಪ್ರತಿಯೊಂದು ಕೂಡ ಟೀಚ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ. ಸೊ ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಕ್ಲಾಸಸ್ ನ ವಾಚ್ ಮಾಡ್ತಿದ್ದೀರೋ, ಫಾರ್ ದ ಕಂಟಿನ್ಯೂಸ್ ಕ್ಲಾಸಸ್, ಫಾರ್ ದ ಆಲ್ ಅಪ್ಡೇಟ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್, KCET ಎಕ್ಸಾಮ್, NEET ಎಕ್ಸಾಮ್ ಅಂಡ್ ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ಸ್, ಪ್ರತಿಯೊಂದು ಎನ್ ನಂಬರ್ ಆಫ್ ವಿಡಿಯೋ ಕ್ಲಾಸಸ್, ಸ್ಟಡಿ ಮೆಟೀರಿಯಲ್ಸ್, ಅಂಡ್ ಫಾರ್ ಆಲ್ ದ ಇನ್ಫಾರ್ಮೇಶನ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದರಿಂದ ನಿಮ್ಗೆ ಎಲ್ಲದೂ ಕೂಡ ಡೀಟೇಲ್ಡ್ ಆಗಿ ಅಪ್ ಟು ಡೇಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇವನ್ ವಿ ಹ್ಯಾವ್ ಎ ಸಮ್ ಆಫ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಟೆಲಿಗ್ರಾಮ್ ಗ್ರೂಪ್ ಆಗಿರೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಆರ್ ಇವನ್ ವಿ ಹ್ಯಾವ್ ಅವರ್ TTT ಲೈವ್ ಆ್ಯಪ್. ಈ ಒಂದು ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಡ್ರಿ. ಇದರಿಂದ ನಿಮ್ಗೆ ಎಲ್ಲ ಸ್ಟಡಿ ಮೆಟೀರಿಯಲ್, ಕ್ಲಾಸ್ ವಿಡಿಯೋಸು ಕೂಡ ಸಿಗ್ತಾ ಹೋಗುತ್ತೆ. Thank you students. Then let's continue with the content. In this already ನಾನು ಹೇಳಿದಂಗೆ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನೀವೇನಂತ ತಿಳ್ಕೊಂಡಿದ್ದೀರಾ. Let's take A is a matrix and one more is B is a matrix. Suppose for example I'm going to consider multiplication, then it's going to consider as A into B. That is a multiplication of matrix. Last class ಅಲ್ಲಿ ಹೇಳಿದೀನಿ, but ಅವರು ಕೂಡ ಒಂದು ಎಕ್ಸಾಂಪಲ್ ತಗೋಣ. Let's take multiplication of matrices. In this here there are two matrices. A is a matrix and B is a matrix. Then A B ಫೈಂಡ್ ಮಾಡ್ಬೇಕಂದ್ರೆ this follows by rows into column. Rows into column. As usual know that ನಿಮ್ಗೆ ಗೊತ್ತಿದೆ rows into columns ವೇನಲ್ಲಿ ನಾವು ಇದನ್ನು ಪ್ರೊಸೀಡ್ ಮಾಡ್ತೀವಿ. ಹೇಗೆ ಹೋಗುತ್ತೆ ಸರ್? ಲೆಟ್ಸ್ ಟೇಕ್ ಎ ಪ್ರೊಸೀಜರ್ ವೈಸ್ ಅಲ್ಲೇ ಸಾಲ್ವ್ ಮಾಡೋಣ ಇದೊಂದು ಕ್ವಶನ್ ನ. ಸಪೋಸ್ ರೋಸ್ ಇಂಟು ಕಾಲಮ್. ಸಪೋಸ್ A here is 3, 2, -1, 4, 5, 6. This is A into B. 2, 1, 4, 2, 3, 1. This is B. Now dear friends, that rows into column, if you proceed like first row into first column element, you have to multiply. Similarly, ಹೇಗಾಗುತ್ತೆ sir? 3 into 2, 3 2s are 6 plus, because it's not yet completed, next elements are there, plus 2 into next element here is 4, 2 4s are 8 plus next element is -1 into 3 -3. This completes first column. Next will be first row second column, like 3 into 1 is 3 plus 2 into 2 is 4 plus -1 into 1 is -1. Next will be second row into first column, that is 4 into 2, 4 2s are 8 plus next will be 5 4s are 20 plus next 6 into 3, 6 3s are 18. Now it's completed second row first column. Next will be last thing, that is second row into second column. With respect to this, 4 1s are 4 plus next 5 into 2, 10 plus next element 6 into 1, 6 1s are 6. I guess you observed the procedure. ನಾನು ಆ ಪ್ರೊಸೀಜರ್ನು ಕೂಡ ನಿಮಗೆ ಹೀಗೇನೆ ಮಲ್ಟಿಪ್ಲಿಕೇಶನ್ ಮಾಡುವ ಇದನ್ನ ಎಕ್ಸ್ಪ್ರೆಷನ್ ಮಾಡಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ದಿಸ್ 6 plus 8 plus into minus 6 plus 8 14, 14 minus 3, 14 minus 3 is 11, 3 plus 4 7 plus into minus 7 minus 1 is 6, 8 plus 20 28 plus 18 36 46, right? Next 6 plus 10 16 plus 4, that is 20. So this is AB. See my dear friends, I guess you observed that what is the procedure of multiplication? It follows like rows into column. Before that, in the previous videos also we discussed that standard procedure ಹೇಗಿರುತ್ತೆ ಅಂದ್ರೆ M into P, here P into N ಅನ್ಕೊಳ್ಳಿ. Let me consider this a order of matrix. The order of A matrix is M into P. Order of B matrix is P into N. Suppose my dear friends, if M into P, it means the first matrix in a number of column should be equal to second matrix number of rows. If these two values are equal, then only you can multiply. It means the matrix multiplication is exist. If not, it does not exist. ಅಂದ್ರೆ ಈ ವ್ಯಾಲ್ಯೂ ಸೇಮ್ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಬರಲ್ಲ. It does not exist ಅಂತ ನಾವು ತಗೊಳ್ತೀವಿ. With respect to this, suppose
Here, for example, in this case ಅಲ್ಲಿ ಏನಾಗಿದೆ ಸರ್, ಏನಿದೆ ಸೈಜು? The first A matrix size is 2 rows into 3 column. This is 3 rows into 2 column. You can observe carefully. This 3, here also 3. Yes, it does exist. ಅಂದ್ರೆ ನಾನು ಎ ಬಿ ನ ಮಲ್ಟಿಪ್ಲಿಕೇಶನ್ ಮಾಡಬಹುದು, ಇಸ್ ಎಕ್ಸಿಸ್ಟ್ ಅಂತ ನಾವು ಹೇಳ್ಬೋದು. ಎ ಬಿ ಇಸ್ ಎಕ್ಸಿಸ್ಟ್. ಓಕೆ, ಇಫ್ ಎ ಬಿ ಇಸ್ ಎಕ್ಸಿಸ್ಟ್, ದೆನ್ ವಾಟ್ ಈಸ್ ದ ಸೈಜ್ ಆಫ್ ಆರ್ ಆರ್ಡರ್ ಆಫ್ ಎ ಬಿ ಮ್ಯಾಟ್ರಿಕ್ಸ್? ಎ ಬಿ ಎಕ್ಸಿಸ್ಟ್ ಆದ್ರೆ ಎ ಬಿ ಬರುತ್ತಿಲ್ಲ, ದೆನ್ ವಾಟ್ ಈಸ್ ದ ಆರ್ಡರ್ ಆಫ್ ಎ ಬಿ ಮ್ಯಾಟ್ರಿಕ್ಸ್? ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಮಲ್ಟಿಪ್ಲಿಕೇಶನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ವಿತ್ ದ ಕಂಡೀಷನ್ಸ್ ಮತ್ತೆ ಪ್ರಾಪರ್ಟೀಸ್ ಮೇಲೆ ಕ್ವಶನ್ ಕೇಳ್ತಾನೆ, ಅದರಿಂದ ನೀವು ಸ್ವಲ್ಪ ಮೈಂಡ್ ಮಾಡಬೇಕಾಗತ್ತೆ. ಅಂಡ್ ಇಲ್ಲಿ ಬಂದಿರುವಂತ ರೋಸ್ ಎಷ್ಟಿದೆ ಇಲ್ಲಿ ಸರ್? ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ರೋ 2 ಇದೆ ಹಿಯರ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ನ ಕಾಲಮ್ ದಟ್ ಶುಡ್ ಬಿ ಹಿಯರ್, ದಟ್ ಈಸ್ 2 cross 2. So observe carefully here, 2 rows into 2 column. See, just careful ಆಗಿ ಅಬ್ಸರ್ವ್ ಮಾಡೋಣ. ಇಲ್ಲಿರುವಂತಹ m ಇಲ್ಲಿದೆ, ದಟ್ ಈಸ್ m ಇಂಟು ಇಲ್ಲಿರುವ n ಇಲ್ಲಿದೆ, ದಟ್ಸ್ ಇಟ್. So this is a way, dear students. Now ಇಲ್ಲಿ ಎರಡನ್ನೂ ಕೂಡ PP ತಗೊಂಡಿದ್ದೀನಿ. It means first matrix column should be equal to second matrix row. Then only the matrix multiplication is exist. If that is not equal, then it is not possible to multiply. Then AB is not exist ಅಂತ ನಾವು ಹೇಳ್ಬೋದು. Does not exist. Okay. So this is a way. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ. ಇದು ಒನ್ಸ್ ಆಗಿ ನಿಮ್ಗೆ ಒಂದು ಜಸ್ಟ್ ಒಂದು ಹಿಂಟ್ ಕೊಟ್ಟಿದೆ. ಯಾಕೆ ಸರ್ ಅಂತ ಹೇಳಿದ್ರೆ, ಇನ್ ದಿಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದಿರೋ ಹಾಗೆ, ಸೊ ನಾವು ಡಿಸ್ಕಷನ್ ಮಾಡ್ತಿರುವಂಥದ್ದು ಸಮ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಿದೀವಿ. ಸೊ ದ ರೀಸನ್ ಸ್ಟಾರ್ಟ್ ಫ್ರಮ್ 17 ಇಂದ ಟಿಲ್ 2021 ವರೆಗೂ ಕ್ವಶನ್ ಡಿಸ್ಕಷನ್ ಮಾಡ್ತಾ ಬರೋಣ. ಸೊ ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ಲಿ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ಏನೇನೆಲ್ಲ ಇಂಪಾರ್ಟೆಂಟ್. ಸೊ ಇಲ್ಲಿ ಆಪರೇಷನ್ಸ್ ಬಂದಾಗ ಅಡಿಷನ್ ಆಫ್ 2 ಮ್ಯಾಟ್ರಿಸಸ್, ಆಸ್ ಐ ಸೆಡ್ ಅರ್ಲಿಯರ್ ಆಲ್ಸೋ, ಕಂಡೀಷನ್ಸ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಅಡಿಷನ್, ಒಂದು ಮ್ಯಾಟ್ರಿಕ್ಸ್ ನೀವು ಅಡಿಷನ್ ಮಾಡ್ತಾರೆ ಅಂದ್ರೆ, ಲೆಟ್ಸ್ ಟೇಕ್ ಎ ಇಸ್ ಎ ಮ್ಯಾಟ್ರಿಕ್ಸ್ and B is a matrix such that A plus B is existence ಆಗಬೇಕಂದ್ರೆ, so as a one condition, if A is a matrix, B is a matrix, A plus B should be equal to even ಅದೇನಾಗಿರುತ್ತೆ, even B plus A ತಗೊಂಡ್ರು ಈಕ್ವಲ್ ಆಗಿರುತ್ತೆ. ಸೊ ಮ್ಯಾಟ್ರಿಕ್ಸ್ ಅಡಿಷನ್ is commutative. Next one is A plus B of plus C which also equal to A plus of B plus C. That means matrix addition is associative. Similarly, A plus 0 equal to 0 plus A. 0 are null matrix. All the elements in the matrix is equal to 0 idre, all elements are 0 idre null matrix anta ಕರೀತೀವಿ. That matrix is going to consider as a O ಅಂತ ಡಿನೋಟ್ ಮಾಡಬಹುದು. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಓದಿದೀವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. So that is existence of additive identities ಅಂತ ಕರೀಬಹುದು. ಅಂದ್ರೆ ಅವಾಗ ಏನೇ ಬರುತ್ತೆ, if you are going to add any matrix with a null matrix, then ಆ ಮ್ಯಾಟ್ರಿಕ್ಸ್ ಉಳ್ಕೊಳ್ಳುತ್ತೆ. Then suppose minus negative of A, if you are going to consider A is a matrix, that negative of A ತಗೊಂಡ್ರೆ then final result will be 0. So these are the very important. Next is transpose of matrix. This is also very very important, my dear friends. A transpose of transpose is again A only. K into A transpose is equal to K into A transpose. Separate ಮಾಡಬಹುದು. A plus B whole transpose is equal to A transpose plus B transpose, or A minus B whole transpose is equal to A transpose minus B transpose. One more is AB whole transpose equal to, this is very very important, B transpose into A transpose. This is transpose in a properties. But coming to the multiplication alli, this is also very important. AB is not equal to BA. ಅಂದ್ರೆ A is a matrix, B is a matrix. ಪ್ರಾಪರ್ಟೀಸ್ ಮೇಲೆ ಕ್ವಶನ್ ಕೇಳ್ತಾನೆ KCET ಗೆ. ನಿಮಗೆ ಡೈರೆಕ್ಟ್ ಆಗಿ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ nobody is going to ask. If they ask also, everyone can do, right? ಹಾಗಾಗಿ ನೀವು ಎಲ್ಲಿ ಇಂಪಾರ್ಟೆಂಟ್ ಇದೆ, ಯಾವ ಒಂದು ಏರಿಯಾನ ನೀವು ಇಲ್ಲಿ ಫೋಕಸ್ ಮಾಡಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ದಟ್ ಪ್ರಾಪರ್ಟೀಸ್ ಮೇಲೆ ಫೋಕಸ್ ಮಾಡ್ರಿ. ಈ ಚಾಪ್ಟರ್ ಬರುವ ಎಲ್ಲಾ ಪ್ರಾಪರ್ಟೀಸ್ ಕೂಡ ಕಲಿಯೋಣ. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 2 to 3 ಮಾರ್ಕ್ಸ್. ಅಂಡ್ ಆ ಡೈರೆಕ್ಷನ್ಸ್ ಅಲ್ಲಿ KCET ಕ್ಲಾಸಸ್ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ರಿವಿಷನ್ ಆಗಿರ್ಬೋದು, ನಮ್ಮ ಅಕಾಡೆಮಿ ಕಡೆಯಿಂದ ನಡೀತಾ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯಿನ್ ವಿತ್ ಅಸ್ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್. ಅಂಡ್ ಆಲ್ಸೋ ಕೈಂಡ್ಲಿ ಡೌನ್ಲೋಡ್ ಅವರ್ ಆಪ್ ಫಾರ್ ಆಪ್ ಥಿಂಗ್ಸ್. ಅಂಡ್ ಫಾರ್ ಆಫ್ಲೈನ್ ಕ್ಲಾಸಸ್, AC ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಬಿಟ್ಟು ಒಂದು ಎಫೆಕ್ಟಿವ್ ಆದಂಥ ಅಟ್ಮಾಸ್ಫಿಯರ್ ಸ್ಟೂಡೆಂಟಿಗೆ ಕೊಟ್ಟಿದ್ದೀವಿ. ಇವನ್ ಮೆನಿ ಇಯರ್ಸ್ ಇಂದ ಪ್ರೀವಿಯಸ್ ಇಯರ್ಗಳಲ್ಲಿ ಕ್ಲಾಸ್ ಕಂಡಕ್ಟ್ ಆಗ್ತಾ ಇದೆ. ಇವನ್ ದಿಸ್ ಇಯರ್ ಆಲ್ಸೋ ಅಗೇನ್ ರೆಗ್ಯುಲರ್ ಲಾಂಗ್ ಟರ್ಮ್ ಆಸ್ ವೆಲ್ ಆಸ್ ಕ್ರಾಶ್ ಕೋರ್ಸ್ ಕ್ಲಾಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಬ್ಯಾಚನ್ನು ಅನೌನ್ಸ್ ಮಾಡಿದ್ದೀವಿ. This is a way you can join with us for the regular classes. And even the study materials for the KCET NEET point of view, physics, chemistry, mathematics, even biology, previous year question books,
ಪೇಪರ್ನ ಕನ್ಸಿಡರೇಷನ್ ಮಾಡಿಬಿಟ್ಟು ಬುಕ್ಸ್ ಅವೈಲೇಬಲ್ ಇದೆ. ಸೊ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ವಿ KCET ಆ್ಯಂಡ್ NEET ಪ್ಲಸ್ KCET ಕ್ರ್ಯಾಶ್ ಕೋರ್ಸಸ್, ಈವನ್ ರೆಗ್ಯುಲರ್ ಕ್ಲಾಸಸ್ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ರೆಗ್ಯುಲರ್ ಕ್ಲಾಸ್ ನಡೀತಾ ಇದೆ. ಯು ಕ್ಯಾನ್ ಜಾಯಿನ್ ವಿತ್ ಅಸ್. ಲೆಟ್ಸ್ ಕಂಟಿನ್ಯೂ ವಿತ್ ದ ಕ್ಲಾಸಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಬ್ಸರ್ವ್ ಮಾಡೋದಾದ್ರೆ, ಇನ್ ದ ಇಯರ್ ಆಫ್ 2017 ದೇರ್ ಇಸ್ ಎ ಕ್ವಶನ್ ಹಿಯರ್. ಈ ಕ್ವಶನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಅಡಿಷನ್ಸ್ ಮೇಲಿದೆ, ಬಟ್ ಜೊತೆಗೆ ಅನ್ನೋನ್ ಕೇಳಿದ್ದಾನೆ. ಹಿಯರ್ ಇಫ್ 2 times of a matrix plus another matrix equal to this matrix, ಅಂದ್ರೆ 2 of 1 3 0x, ಇದೇನ್ ಮಾಡ್ಬೇಕು? ದಿಸ್ ಇಸ್ ಸ್ಕೇಲಾರ್ ಕಾನ್ಸ್ಟೆಂಟ್. ದಿಸ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ವಿತ್ ಆಲ್ ದ ಎಲಿಮೆಂಟ್ಸ್, ಕರೆಕ್ಟ್ ಅಲ್ವಾ? 2 ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2 into 1 is 2, 2 3 is 6, 2 into 0 is 0, 2 into x is 2x, plus here is y 0 1 2, that equal to 5 6 1 8. Now dear students, it means that these two are addition ಮಾಡಿದ್ಮೇಲೆ ಇದಕ್ಕೆ ಈಕ್ವಲ್ ಅಂತ ಏನ್ ಬರುತ್ತೆ ಸರ್? ಹಾಗಾದ್ರೆ ಅನ್ನೋನ್ ಮಾತ್ರ ಬೇಕಾಗಿರೋದು. ಮೈ ಏಮ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಹಿಯರ್ ಇನ್ ದಿಸ್ ಕ್ವಶನ್. ಸೊ ಲೆಟ್ ಮಿ ಕನ್ಸಿಡರ್, ಇಲ್ಲಿ y ಇದೆ ಅಂದ್ರೆ 2 plus y equal to 5. 2 plus y equal to 5 ಬರಿಬೋದಲ್ಲ? 2 plus y equal to 5 equal to 5. One cases. Next x ಎಲ್ಲಿದೆ ಸರ್? x is here ಅಂದ್ರೆ 2x plus 2, direct condition. 2x plus 2 equal to 8. So then ಏನಾಗಿದೆ ಸರ್? If you want to find y means 2, I can send that side. 5 minus 2, therefore the y equal to 3. Similarly 2x plus 2 equal to 8, or 2x equal to 8 minus 2, or 2x equal to 6, or x equal to 6. 2 into x ಇದೆ ಈ ಕಡೆ ಬಂದಾಗ by, therefore x equal to 3. This is the value of x and y, where x is 3 and y also 3. Therefore I can say A is the right option. This is a question they asked in the year of 2017. Similarly, let me continue with another question. In the year of 2018, here again similar type of question is there. Let's solve this one first. So ಈ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಏನಾಗಿದೆ? ದಿಸ್ ಮಲ್ಟಿಪ್ಲಿಕೇಶನ್ ಇವೆರಡರ ಮಧ್ಯೆ ಇಂಟು ಇದೆ. ಪ್ರೀವಿಯಸ್ ಕ್ವಶನ್ ಪ್ಲಸ್ ಇತ್ತು, ಬಟ್ ಇನ್ ದಿಸ್ ಕ್ವಶನ್ ಇಂಟು ಪ್ರಾಡಕ್ಟ್ ಇದೆ. ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್, ರೋಸ್ ಇಂಟು ಕಾಲಮ್. ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟೆ. ಅಕಾರ್ಡಿಂಗ್ ಟು ದಟ್ ಹಿಯರ್ ಓನ್ಲಿ ಒನ್ ಕಾಲಮ್ ಇಸ್ ದೇರ್. ಸೊ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮುಗೀತು, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್. ದಿಸ್ ಅ ವೇ. ಇಫ್ ಯು ಆರ್ ಪ್ರೊಸೀಡಿಂಗ್ ಲೈಕ್ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ವಿತ್ ರೆಸ್ಪೆಕ್ಟ್ ಟು ದಟ್, 1 into x, 1x plus first row into first column ಇದೆ ಹೀಗೆ. 1 into y is 1y. Clear? Next second row into only one column, first column only. Minus 1 into x is minus 1x plus 1 into y is 1y, which equal to 2 4. That is given in your question. Now let me continue with this. First row is equal to this value, second row is equal to this value. With respect to this condition, I can say 1x means x plus 1y is y equal to 2. One condition. I can call equation number 1 for a detailed thing. I guess you know the very basic and simplification procedure, but ಹೇಳೋದು ನಾನು ಹೇಳ್ತಾ ಇದ್ದೀನಿ. Second one is, ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ minus x plus 1y is y equal to 4. This is our second equation. By adding these two equation, I can simplify. Just add ಮಾಡಿದ್ರೆ ಎರಡು equation ಕೂಡ ನೀವು add ಮಾಡಿದ್ರೆ, then we can cancel x and minus x. Add ಮಾಡಿದಾಗ ಏನಾಯ್ತು? Plus x minus x cancelled. This is 2y equal to 6, or y equal to 6 by 2. Therefore y equal to 3. Thus once you know the value of y ಏನಾಯ್ತು ರಜಾ? 3. Once you know the value of y, I can submit here. ಇಲ್ಲಿ ಏನಿದೆ ಫಸ್ಟ್ equation? x plus y equal to 2. What about y? Y is 3, x plus 3 equal to 2, or x equal to 2 minus 3, therefore x equal to minus 1. Therefore, the answer is x is 3, y is minus 1. So exactly this is the option here. In this case ಅಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು the x value and y value minus 1 3 ಇದೆ. So therefore ಏನಾಯ್ತು ಆನ್ಸರ್? Sorry. X is minus 1, y is 3. Sorry. So this is your right answer. X is, this is the first one always x and second one is y. X is minus 1, y is 3. Therefore this is the right answer. Similarly dear students, let me continue with the next question. Here, in the year of 2018, one more question. ನೋಡಿ question ಹೇಗಿದೆ? A into A dash multiplication ಮೇಲೆ ಡಿಪೆಂಡ್ ಆಗಿದೆ, even though dash which represents a transpose of matrix. What do you mean by transpose? As well know, rows into column, interchanging of rows into column. That is a transpose ಅಂತ ಹೇಳುತ್ತೆ. So with respect to that, let me continue with A into A dash.
First, what is A, sir? Cos alpha. Next element sin alpha minus sin alpha. Here is cos alpha. This is A. A na alle hage barkondidira. Next into A dash. A dash means transpose of A only, interchanging rows into column. First row can be interchanged into first column. So cos alpha, sin alpha. Second row can be changed into second column. So minus sin alpha, cos alpha. Now we need to multiply these two like a rows into column procedure. If you are multiplying this, A into A dash is equal to rows into column. First row into first column. Cos alpha into cos alpha is cos square alpha plus ಹೀಗೆ ಹೋಗ್ಬೇಕು. ಇನ್ನ ಇದು ಇದೆ, this one and this one. Sin alpha into sin alpha is sin square alpha. Now it's completed first row first column. Next will be first row into second column. As usual, you know, cos alpha into minus sin alpha ಏನಾಗುತ್ತೆ ಸರ್? Cos alpha into minus sin alpha is minus sin alpha into cos alpha ಅಂತ ಬರಿಬೋದಾ? This element into this element. Next one ಬರುತ್ತೆ ಸರ್, plus here this element into this element, that is sin alpha into cos alpha. Sin alpha into cos alpha. This is one of the element. Similarly, this is the element. Next, second row into first column. Minus sin alpha into cos alpha is minus sin alpha into cos alpha. Now, this element into this element is again plus baratte plus cos alpha into sin alpha, or this element into this element baribekalva ನೀವು. I can write sin alpha into cos alpha. This is another element. Next, second row into second column. If you proceed like minus sin alpha into minus sin alpha, minus sin alpha into minus sin alpha, minus into minus plus sin into sin is sin square alpha plus. Next, this element into this element is cos alpha into cos alpha is cos square alpha. Cos square alpha. That's it. Now, dear students, in trigonometry, I guess we studied identities of trigonometry. In the square relationship, according to square relationship, we know that that is a trigonometric formula relationship. Adru prakarvagi sin square x. So, according to our relationship, nil barite ideni sin square x plus cos square x equal to 1 anta ನೀವು ಸ್ಟಡಿ ಮಾಡಿರ್ತೀರ trigonometry identity. With respect to this, cos square alpha, sin square alpha put together, I can say ಏನಂತ ಬರಿಬೋದು ನೀವು ಇದನ್ನ 1 ಅಂತ ಬರಿಬೋದು. This minus sin into cos alpha plus sin alpha into cos alpha will be get cancel 0. Here also same thing, this plus ಮತ್ತೆ minus term cancel ಆದರೆ 0, ಅಲ್ಲೂ ಕೂಡ 1 ಬರುತ್ತೆ. Then your answer is A into A dash is equal to I. This identity matrix or unit matrix, so D is the right answer. That's it. ಕ್ಯಾನ್ಸಲ್ ಆಯಿತು, ಡಿ ನಿಮ್ಮ ರಿಸಲ್ಟ್ ಆಗಿದೆ. ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಆಗಿರೋದು, ಒನ್ ಥಿಂಗ್ ಈಸ್ ಟ್ರಾನ್ಸ್ಪೋಸ್ ಶುಡ್ ನೋ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸಸ್, ಬೇಸಿಕ್ ಥಿಂಗ್. ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಐ ಅಂತ ಹೇಳಿದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ಅ ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಟ್ರಿಕ್ಕಿ ಇದೆ. ಓಕೆ, ಸ್ವಲ್ಪ ಅನಲೈಸ್ ಮಾಡೋದ್ರಿಂದ, ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋದ್ರಿಂದ ನಾವು ಇದನ್ನು ಸಾಲ್ವ್ ಮಾಡ್ಬೋದು. So, my dear students, very importantly, if A is a matrix, then A to the power of n is equal to 2 to the power of k into A. What is k? Where k is dash. K andre ಏನು ಅಂತ ಕೇಳ್ತಾನೆ. ಅವನು k ವ್ಯಾಲ್ಯೂನು ಕೊಟ್ಟಿಲ್ಲ. That is also given with respect to the some equation. ಅದನ್ನು ಕೂಡ ಇದಿಷ್ಟು ಇದು ಎಕ್ಸಾಕ್ಟ್ಲಿ ಏನಕ್ಕೆ ಕೇಳಿದ್ರೆ ಇದು k ವ್ಯಾಲ್ಯೂ ಸರ್. ದಿಸ್ ಇಸ್ ಅ k ವ್ಯಾಲ್ಯೂ ಅಂತ ನೀವು ಮೈಂಡ್ ಅಲ್ಲಿ ತಗೋಬೇಕು. ಬಿಕಾಸ್ ದ ಕ್ವಶನ್ ಹಿಯರ್ ಈಸ್ k is dash ಅಂತ ಹೇಳಿದ್ದಾನೆ. ಕ್ವಶನ್ ಅನಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹಿಯರ್ ದೇರ್ ಇಸ್ ಎ ಕಂಡೀಷನ್, a to the power of n equal to 2 to the power of k into a. This k is what? ಇದು ವ್ಯಾಲ್ಯೂ ಅಂದ್ರೆ ಇದು k. This may be this one or this one or it may be this one. ಇದು actually ಯಾವುದೋ ಒಂದಾಗಿರುತ್ತೆ k ವ್ಯಾಲ್ಯೂ. Then first of all what I can do? So ಈ ಕ್ವಶನ್ ನ ಫಸ್ಟ್ ಅನಲೈಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. So first ಕಂಡೀಷನ್ ಇತ್ತರ್ರಿ, let's find a to the power of n. n may be 1 2 3, n may be anything. n may be 1 ಆಗ್ಬೋದು, 2 3 4 5. In such scenario, then you have to think about it. If put 2, ಎರಡು ಹಾಕಿ 2 ಹಾಕಿದ್ರೆ ಏನಾಗುತ್ತೆ, a ಸ್ಕ್ವೇರ್ ಆಗುತ್ತೆ, a into a. So let's take a into a, 2 minus 2 minus 2 2 into 2 minus 2 minus 2 2. ಏನಾಯ್ತು ಸರ್, ಇದನ್ನ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. a ಸ್ಕ್ವೇರ್ ನ ಫೈಂಡ್ ಮಾಡ್ತಿದ್ದೀರಾ. ಒನ್ಸ್ ಯು ಆರ್ ಫೈಂಡಿಂಗ್ a ಸ್ಕ್ವೇರ್, 2 into 2 4 ಪ್ಲಸ್ minus 2 into 2 4 ಆಗುತ್ತೆ. 4 plus 4 ಅಂದ್ರೆ 8 ಆಯ್ತು.
Even first row into second column. Here also 2 into minus 2 minus 4 minus 4 plus minus 2 into 4 is minus 4. ಅಂದ್ರೆ ಏನಾಯ್ತು ಇಲ್ಲೂ ಕೂಡ ನಿಮಗೆ minus 8 ಬರುತ್ತೆ. Coming to this one, second row into first column, minus 2 into 2 minus 4 plus 2 into minus 2 minus 4 minus 4 minus 4 minus 8. Next second row into second column, minus 2 into minus 2 plus 4 plus 2 into 2 4 plus 4 is 8. So this is what a square. See my dear friends, in this respect to this ಇದನ್ನು ಈ ಸ್ಟ್ರಕ್ಚರ್ ಬರೆಯಕ್ಕೆ ಟ್ರೈ ಮಾಡಿ ನೋಡೋಣ. ಇದು ಯಾವ ಸ್ಟ್ರಕ್ಚರ್ ಇದೆ? 2 to the power of k into a ಅಂದ್ರೆ a ಹೊರಗಡೆ ಬರಬೇಕು. a ಬಂದ್ರೆ what is a? Where a is 2 minus 2 minus 2 2. 2 ಮಾತ್ರ ಉಳಿಬೇಕು ಅಂತ ಹೇಳಿದ್ರೆ I can take 4 is common. If I take 4 is common because of this condition, 4 ನ ಕಾಮನ್ ತಗೊಂಡ್ರೆ then you'll get 2 minus 2 minus 2 2. Now 4 can be written with respect to this structure. 2 to the power of k ಅಂತ ಬರೀಬಹುದು. ಅಂದ್ರೆ 2 to the power of 2 ಬರಬೇಕಂದ್ರೆ 2 to the power of 2 into a ಅಂತ ಬರೆಯೋಣ. ಸರ್ what is a? Where a is this one. ನೋಡಿ ಯಾವ ಸ್ಟ್ರಕ್ಚರ್ ಬಂತು. 2 to the power of 2 is equal to 2 to the power of 2 into a. This is in the form of this structure. Similarly, let me continue with the next question. Next ಯಾವುದು? a cube ನ ಫೈಂಡ್ ಮಾಡೋಣ. ಜಸ್ಟ್ ಫಾರ್ ಅನಾಲಿಸಿಸ್ ಪರ್ಪಸ್. ಇದು ಸ್ಟ್ರಕ್ಚರ್ ಬರಬೇಕಲ್ಲ ನಂಗೆ, ಅವಾಗ ಇಲ್ಲಿ ಥಿಂಕ್ ಮಾಡ್ಬೋದು. ಕೆ ನ ಹೊರಡೆ ತೆಗಿಬಹುದು. ಓನ್ಲಿ ಒನ್ ಕಂಡೀಷನ್ ಗೊತ್ತಾಗಲ್ಲ. ಎ ಕ್ಯೂಬ್ ಬೇಕಂದ್ರೆ ಐ ಕ್ಯಾನ್ ಸೇ ಎ ಸ್ಕ್ವೇರ್ ಇಂಟು ಎ ಅಂತ. ಬಟ್ ಸರ್ ವಾಟ್ ಈಸ್ ಎ ಸ್ಕ್ವೇರ್? ಆಲ್ರೆಡಿ ಗೊತ್ತಿದೆ ನಿಮಗೆ. ವಾಟ್ ಈಸ್ ಎ ಸ್ಕ್ವೇರ್? ಎ ಸ್ಕ್ವೇರ್ ಇಸ್ ದಿಸ್ ಮಚ್. ಇಫ್ ಯು ಆರ್ ಅಪ್ಲೈಯಿಂಗ್ ಎ ಸ್ಕ್ವೇರ್ ಪೊಸಿಷನ್ ಅದನ್ನ ಅಪ್ಲೈ ಮಾಡ್ರೆ ಏನು ಬರುತ್ತೆ? 2 to the power of 2 ಇಂಟು ಎ ಉಳಿದಿದೆಯಲ್ಲ ಇಂಟು ಅಗೇನ್ ಎ. ಏನಾಯ್ತು ಸರ್ ಅಗೇನ್ ಇದು? 2 to the power of 2 ಇಂಟು a into a. What is a into a? Again it is a square. ಇದನ್ನ ಇಷ್ಟನ್ನ ಪುಟ್ಟಿಗೆ ಅದನ್ನ a square ಅನ್ಕೋಬಹುದು. ಅಂದ್ರೆ a square ಮತ್ತೆ ಗೊತ್ತು ನಿಮಗೆ. ಅಗೇನ್ ಅಪ್ಲೈಡ್ ಏನಾಗುತ್ತೆ ಸರ್? ದಟ್ ಈಸ್ 2 to the power of 2 into a ಆಗುತ್ತೆ. ನೋ ನೀಡ್ ಟು ಮಲ್ಟಿಪ್ಲೈ ಅಗೇನ್ ಅಂಡ್ ಅಗೇನ್. ಎಷ್ಟು ಬರುತ್ತೆ ಸರ್ ಇದು ಆನ್ಸರು? 2 to the power of 2 into 2 to the power of 2 will be 2 to the power of 4 into a ಆಗುತ್ತೆ. This is a cube. Next, similarly we'll find a to the power of 4. a to the power of 4 means a cube into a ಅಂತ ತಗೊಳ್ಬಹುದು. What is a cube sir? We know that a cube is 2 to the power of 4 into a into this a. Here this a is here. Next will be, that means 2 to the power of 4 into again a into a. What is a into a? A square only. We know that. What is a square? A square is 2 to the power of 2 into a. Then ಏನಾಯ್ತು ಸರ್ ಇದೀಗ? Then it will be 2 to the power of 6a. Similarly, if you are going to proceed with a to the power of 5, a to the power of 5 ಅಂದ್ರೆ a to the power of 4 into a. This can be written as, suppose similar final ಮಾಡಿದ್ರೆ 2 to the power of 8a ಬರುತ್ತೆ. Now what you observed here, totally just look at this one case. This 2 to the power of a to the power of 2 is 2 to the power of 2 into a. a to the power of 3 is 2 to the power of 4 into a. 2 to the power of 4 is 2 to the power of 6 into a. 2 to the power of 5 is 2 to the power of 8 into a. This is with respect to this condition. ಕರೆಕ್ಟ್ ಅಲ್ವಾ? ಅಂದ್ರೆ ಏನು ಅರ್ಥ ಮಾಡ್ಕೊಳ್ತಿದ್ದೀರಾ? ಇಲ್ಲಿ 5 ಇದ್ರೆ ಇಲ್ಲಿ 8, 4 ಇದ್ರೆ 6, 3 ಬಂದ್ರೆ 4 ಬರ್ತಿದೆ. ಇವಾಗ ಇದೇನಾಗುತ್ತೆ? ದಿಸ್ ಇಸ್ ಅ ಕೆ, this is a k, this is a k, this is a k. I want to find k value. So first case ಅಲ್ಲಿ k ಅಂದ್ರೆ ಎಷ್ಟು ಸರ್? Let's take a first case ಅಲ್ಲಿ k equal to 2. If k ಅಂದ್ರೆ 2 ಆಗುತ್ತೆ. 2 ಬಂದ್ಬಿಟ್ಟು ನಿಮಗೆ ಈ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡ್ಬೇಕು. ಸೆಕೆಂಡ್ ಕೇಸಲ್ಲಿ ಕೆ ಎಷ್ಟಿದೆ ಸರ್? 4 ಇದೆ ಸರ್. ಥರ್ಡ್ ಕೇಸಲ್ಲಿ ಕೆ ಎಷ್ಟಿದೆ? 6 ಇದೆ. ಫೋರ್ತ್ ಕೇಸಲ್ಲಿ ಕೆ ಎಷ್ಟಿದೆ? ದಟ್ ಈಸ್ 8 ಇದೆ. 8 ಇದೆ. ನಾವು ಈ ವ್ಯಾಲ್ಯೂ ಬರಬೇಕಪ್ಪ, ಮ್ಯಾಚ್ ಆಗುತ್ತಾ ನೋಡಿ ಯಾವುದಕ್ಕಾರು. ಆ ಸೀರೀಸ್ ಕೂಡ ಮ್ಯಾಚ್ ಆಗಬೇಕು ವಿತ್ ರೆಸ್ಪೆಕ್ಟ್ ಲೈಕ್. ಫಸ್ಟ್ ಇಫ್ ಯು ಅಪ್ಲೈಯಿಂಗ್ ಹಿಯರ್ ಕೆ ವ್ಯಾಲ್ಯೂ 2 to the power of n minus 1. n ಎಷ್ಟಿದೆ ಸರ್ ಇಲ್ಲಿ? n is 2. In case of n is 2, here is n is 3, here is n is 4, here is n is 5. ಅಪ್ಲೈ ಆಗುತ್ತಾ? ನೋ, ಫಸ್ಟ್ ಒನ್ ವರ್ಕೇ ಆಗಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್. ಇಫ್ ಯು ಆರ್ ಅಪ್ಲೈಯಿಂಗ್ n ಒಂದು ವೇಳೆ ನಿಮಗೆ 2 ಆದ್ರೆ 2 minus 1, 2 minus 1 is 2, 2 minus 1 is 1, 2 to the power of 1 ಆಗುತ್ತೆ. ವರ್ಕ್ ಆಗಲ್ಲ. ಸಪೋಸ್ ಇಫ್ ಯು ಆರ್ ಅಪ್ಲೈಯಿಂಗ್ 3, ಈ ಕಂಡೀಷನ್ 3 ಅಪ್ಲೈ ಮಾಡಿ ನೋಡ್ರಿ. ಈ ಸೀರೀಸ್ ನಿಮಗೆ ಕೆ ಸೀರೀಸಿಗೆ ವರ್ಕ್ ಆಗಲ್ಲ. ಕೆ ಎಷ್ಟು ಬರಬೇಕು? 4 ಬರಬೇಕಾಗತ್ತೆ. ವರ್ಕ್ ಆಗುತ್ತಾ? No. Suppose dear friends, with respect to this, observing all these kind, 2 to the power of n minus 1, the fourth option observe ಮಾಡೋಣ. If you are applying here, where in this first case ಅಲ್ಲಿ 2 ಎಷ್ಟಿದೆ? n equal to 2 ಇದೆ. ಇಲ್ಲಿ n equal to 3, here n equal to 4, here n equal to 5. Okay. Now
Now, last observe ಮಾಡೋಣ with respect to this 2 to the power into n minus 1. 2 into n minus 1. 2 ಅಂದ್ರೆ ಹಾಗೆ ಇಟ್ಕೊಳ್ಳೋಣ, n ಅಂದ್ರೆ 2, 2 minus 1. So 2 minus 1 is 2. 2 into 2. What is 2 into 2? 4 ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಅದು ಕೂಡ ಸೇಮ್ ಮ್ಯಾಚ್ ಆಗ್ತಿದೆ, ಅಂದರೆ 2 to the power of k ಗೆ ವರ್ಕ್ ಆಯಿತು. ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡ್ರಿ ಫಾರ್ ದಿಸ್ ಒನ್. 2 into what is n? 3. 3 minus 1. ಎಷ್ಟಾಯಿತು? ಹಿಯರ್ ದಿಸ್ 2 minus 1 is 1. ಕರೆಕ್ಟಾ? ಫಸ್ಟ್ ಕೇಸಲ್ಲಿ 2 into n minus 1. n ಅಂದರೆ 2 ಇದೆ, 2 minus 1 is 2. 2 into 2 is 2. ಸೊ ಅಂದರೆ k ಮ್ಯಾಚ್ ಆಯಿತು, ಕರೆಕ್ಟು. ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ, ಇನ್ ದಿಸ್ ಕೇಸ್ ಇವನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. 2 into n minus 1. 2 into n ಅಂದರೆ 3. 3 minus 1 is 2. 2 into 2 is 4. ಎಸ್ ಕೆ ವರ್ಕ್ ಆಯಿತು. ನೆಕ್ಸ್ಟ್ ಥರ್ಡ್ ಕೇಸಿಗೆ ಬರೋಣ. ಈ ಕೇಸಲ್ಲಿ ನೋಡೋಣ. 2 into 4 minus 1. 4 minus 1 is 3. 3 into 2 ಅಂದರೆ 6. ವರ್ಕ್ ಆಯಿತು. ಸಪೋಸ್ ಇಫ್ ಯು ಕಮ್ ಇನ್ ಟು ದ 8, 2 into n is 5. 5 minus 1. What is 5 minus 1? 4. 4 into 2, 8. ಎಸ್, ಡಿ ಇಸ್ ಎ ರೈಟ್ ಆನ್ಸರ್. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನೀವೆಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಜಸ್ಟ್ ಆ ಸೀರೀಸ್ನ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ನಾನು ಫೈನಲೈಸ್ ಮಾಡ್ತಾ ಇದ್ದೀನಿ. ಕೆ ವ್ಯಾಲ್ಯೂನ ಯಾವ ಥರ ಅಂತ ಹೇಳ್ಬಿಟ್ಟು ನಿಮಗೆ ಫೈನಲ್ ತಗೊಂಡಿದ್ದೀವಿ. ಸೊ ಐ ಮೀನ್ ಡಿಯರ್ ಸ್ಟೂಡೆಂಟ್, ದಿಸ್ ಒನ್ ಆಫ್ ದ ವೇ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೋ ವಿತ್ ಎ ಆಪ್ಷನಲ್ ಮೆಥಡ್. With the help of option method also you can solve this type of question. So within a mind ಅಲ್ಲಿ ಇಟ್ಕೊಳ್ಳ್ರಿ, without observing the option is not possible to solve the questions. So ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ವರ್ಕ್ ಮಾಡ್ಬೋದು. Next, in the year of 2019, if here again tricky question, 3a plus 4b transpose equal to something and 2b minus 3a transpose equal to something, then what is b? b is a matrix. ಬಿ ಅನ್ನೋದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಬಿ ಮ್ಯಾಟ್ರಿಕ್ಸ್ ನೀವು ಇಲ್ಲಿ ಫೈಂಡ್ ಮಾಡಬೇಕಾಗತ್ತೆ. ಇಫ್ ಯು ವಾಂಟ್ ಟು ಟೇಕ್ ಇಟ್, ಬಿ ಇಸ್ ಔಟ್ ಸೈಡ್. ನಾನು ಇಲ್ಲಿ ಆಪ್ಷನ್ ತಗೊಂಡಿಲ್ಲ, ಲೆಟ್ಸ್ ಚೆಕ್. ಸಪೋಸ್ ಇಫ್ ಯು ವಾಂಟ್ ಟು ಫೈಂಡ್ ಬಿ ಮೀನ್ಸ್ ಫಸ್ಟ್ 3a plus 4b ಕೀಪ್ ಸೇಮ್. 4b ಡ್ಯಾಶ್ ಈಕ್ವಲ್ ಟು ಏನಿದೆ? 7 minus 10 17 0 6 31. ಲೆಟ್ಸ್ ಮೀ ಕಾಲ್ ದಿಸ್ equation number 1. ಬಟ್ ಅಬ್ಸರ್ವಿಂಗ್ equation number 2 ಏನಿದೆ? ವಾಟ್ ಇಸ್ ಯುವರ್ equation number 2? 2b minus 3a ಇದೆ. ಸಪೋಸ್ ಡಿಯರ್ ಸ್ಟೂಡೆಂಟ್, ನೀವು ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೇ ಬಿ ಬಿ ಇರೋದು ಟ್ರಾನ್ಸ್ಪೋಸ್ ಆಗುತ್ತೆ, ಎ ಬಣ್ಣ ಟ್ರಾನ್ಸ್ಫರ್ ಮಾಡಿರೋದು ಎ ಗಾಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಎರಡು ಈಕ್ವಲ್ ಆಗ್ಬೋದು. ಸೊ ಜಸ್ಟ್ ಫಾರ್ ದ ಮೈಂಡ್ ವರ್ಕಿಂಗ್, ಲೈಕ್ ಥಿಂಕ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಬಿ ಟ್ರಾನ್ಸ್ಪೋಸ್ ಇದೆ, ಬಟ್ ಇಲ್ಲಿ ಜಸ್ಟ್ ಬಿ ಇದೆ. ಇಲ್ಲಿ ಎ ಇದೆ, ಇಲ್ಲಿ ಎ ಟ್ರಾನ್ಸ್ಪೋಸ್ ಇದೆ. ಇದನ್ನ ನೀವು ಹೋಲ್ ಟ್ರಾನ್ಸ್ಫರ್ ಮಾಡಿದ್ರೆ ಮೇ ಬಿ ಇದಕ್ಕೆ ಈ ತರ ಬರಬಹುದು, ಇದು ವರ್ಕ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, 2b minus 3a ಟ್ರಾನ್ಸ್ಪೋಸ್ ಇದೆ, that let me consider whole transpose. If you are going to take a whole transpose, ಏನಾಗುತ್ತೆ ಸರ್ ಇದೀಗ? It similarly 2b whole transpose ಮಾಡೋದ್ರಿಂದ 2b transpose minus 3a transpose ಇದೆ, that whole transpose. Okay, so I can say this continue ಮಾಡೋಣ. 2 ಇದನ್ನ b transpose ಅಂತ ಬರೀಬಹುದು, minus 3a transpose of transpose. What is transpose of transpose? Which is just a. A transpose of transpose is A only. So transpose of transpose becomes A. ಅಂದ್ರೆ ಏನಾಯ್ತು ಅರ್ಥ? 2b minus 3a whole transpose is equal to 2b minus 3a ಆಗುತ್ತೆ. So therefore I can say 2b minus 3a whole transpose equal to ಏನಂತ ಬರೀಬಹುದು ಇದನ್ನ? ಈ ಆನ್ಸರ್ ಬರ್ತಿದೆ, ಬಟ್ ದಟ್ ಈಸ್ ಈಕ್ವಲ್ ಟು ಏನಾಯ್ತು ಆನ್ಸರ್? ದಟ್ ವಿಲ್ ಬಿ ಈಕ್ವಲ್ ಟು ಇದನ್ನ ಕೂಡ ಈಗ ಟ್ರಾನ್ಸ್ಪೋಸ್ ಮಾಡಿ ಬರೀಬೇಕು ನೀವು. ದಿಸ್ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತಿದ್ದೀರಾ ಅಂದ್ರೆ ಹಿಯರ್ ಈಸ್ ದಿಸ್ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಸರ್? 118 40 minus 5 minus 7. This transpose is here is equal to 2b minus 3a, 2b dash minus 3a. Now let me call this is my second equation. Add equation number 1 and 2. If you are going to add 1 and 2, ನೋಡಿ ಇಲ್ಲಿ ಫಸ್ಟ್ ಇಕ್ವೇಷನ್ ಏನಿದೆ? 3a plus 4b transpose. ಇಲ್ಲಿ 2b transpose minus 3a. ಇಲ್ಲೂ 3a ಇದೆ, here also 3a ಇದೆ. By adding these two, I can cancel 3a and 3a. So let me add these two. Equation number 1 plus equation number 2. Add ಮಾಡಿದಾಗ first equation 3a plus 4b dash plus second equation 2b dash minus 3a. Add ಮಾಡ್ರಿ first equation. 7 minus 10 17 0 6 31 plus b ಅಂದ್ರೆ ಎಷ್ಟಿದೆ? ಸೆಕೆಂಡ್ ಇಕ್ವೇಶನ್ ಈಸ್ minus 1 4 minus 5 18 0
minus 7. If you are adding these two, then your answer will be, here just carefully observe ಮಾಡೋಣ, plus a minus b get cancelled. 4b dash plus 2b dash is 6b dash. Therefore, if I add this one, we'll get 6b transpose. 7 plus into minus 1, 6. Minus 10 plus 4 andre minus 6. 17 plus into minus 5. 17 minus 5. 17 minus 5 is 12. 0 plus 18 is 18. 6 plus 0 is 6. 31 minus 7 is 24. This is 6b dash. But b dash equal to divided by 6. Divided by 6 means 6 by 6 is 1. Minus 6 by 6 is minus 1. 12 by 6 is 2. 18 by 6 is 3. 6 by 6 is 1. 24 by 6 is 4. This is b dash. But my answer, required answer is b. Here is a b dash, but on the question, then b is, if you are interchanging this one, 1 minus 1 2 3 1 4 interchange ಮಾಡಿದೀನಿ, then this is your b. ರಜಾ, ನಾನು ಇದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಸಾಲ್ವ್ ಮಾಡ್ತಿದ್ದೀನಿ. ನೀವೇನು ಮಾಡಬೇಕಾಗತ್ತೆ, ವರ್ಕೌಟ್ ಮಾಡ್ಕೊಂಡು ಹೋಗಿರ್ತಾರೆ. ಐ ಆಮ್ ಶೂರ್ ದಟ್ ಎಕ್ಸ್ಪ್ಲನೇಷನ್ ಮಾಡ್ದೇನೆ ಡೈರೆಕ್ಟಾಗಿ ಮಾಡಿದ್ರೆ ವಿತಿನ್ 1 to 1.5 ಮಿನಿಟ್ಸಲ್ಲಿ ಮ್ಯಾಕ್ಸಿಮಮ್ 1 to 1.2 ಮಿನಿಟ್ಸ್ ಅಷ್ಟೊತ್ತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರ ಥಿಂಕ್ ಮಾಡಬೇಕಾಗತ್ತೆ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ ಯಾವುದೇ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಮುಂಚೆ ಯು ಹ್ಯಾವ್ ಟು ಥಿಂಕ್ ದಟ್ ಹೇಗೆ ಸಾಲ್ವ್ ಮಾಡೋದು ಇದನ್ನ ಅಂತ. ಇಟ್ಸ್ ವಿಲ್ ಬಿ ಈಸಿ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಇನ್ ದ ಇಯರ್ ಆಫ್ 2020, ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್, ದೆನ್ a to the power of 4 is equal to dash. ಇದರಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದಾನೆ. 2a, i, 4a or a. Suppose let's take first one, a square. What is a square, sir? 0 0 1 0 1 0 1 1 1 0 0. So this is a into a 0 0 1 0 1 0 1 0 0. This is a into a, which is a square. Let's take a square first. ಯಾಕಂದ್ರೆ a square into a square, which is a a4 ಆಗುತ್ತೆ. ಅಂದ್ರೆ a to the power of 4 ಬರುತ್ತೆ ನನಗೆ ಆನ್ಸರ್ ಅಂತ. ಕರೆಕ್ಟಾ? So what is a square then? That is rows into column with respect to this first row into first column. ಏನಾಗುತ್ತೆ ಸರ್? 0 into first ಹೀಗೋಬೇಕಲ್ಲ ನೀವು. Then here you'll get 0 plus 0 plus 1. 1 ಬರುತ್ತೆ. 0 into, ಈಗ first row into second column. If you go like 0 into 0, 0 plus 0 into 1, 0 plus 1 into 0, 0. This is 0 only. Next, first row into third column. There also you'll get a 0. Next, second row into first column. Here you'll get 0. But second row into second column. But illu 1 ಇದೆ, illu ಕೂಡ 1 ಇರೋದ್ರಿಂದ 1 into 1 is 1 ಬರುತ್ತೆ. Next, second row into third column. Here you'll get 0 after the multiplication. And third row into first column, you'll get 0. Illu 0, ಇಲ್ಲಿ ನಿಮಗೆ 1 ಬರುತ್ತೆ if you multiply it in a proper way. That means a square is this one. ಏನು ಅರ್ಥ ಆಯ್ತು ಇದು? This is a identity matrix. a square ನಿಮ್ಗೆ ಏನು ಸಿಗ್ತಿದೆ ಸರ್ ಆನ್ಸರ್ ಕೇಳಿದ್ರೆ we are getting I, sir. Suppose a to the power of 4 means I into I. So I into I. ಎಷ್ಟು ಸತಿ ನೀವು ಯೂನಿಟ್ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡಿದ್ರು you'll get unit matrix only. Again unit matrix ಇದೆಯಾ, ಇದಕ್ಕೆ ಮತ್ತೊಂದು ಸತಿ ನೀವು ಯೂನಿಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಸಿಂಪಲ್ ವೇ ಅಂದ್ರೆ a to the power of 4 means a square into a square, I into I. ಎಷ್ಟು ಸತಿ ನೀವು ಮಲ್ಟಿಪ್ಲೈ ಮಾಡಿ I into I ನ, then ಏನು ಸಿಗುತ್ತೆ ಸರ್ ನಿಮಗೆ? you'll get I only. Then a to the power of 4 is equal to I, where b is the right answer. That's it. It is a simple thinking. Okay, fine. Just ನಾನು ಸ್ಕ್ವೇರ್ ಮಾಡಿದ್ದೀನಿ, ಅದನ್ನ ಮತ್ತೆ again 2 times ತಗೊಂಡಾಗ I into I will be I only. So this is a question in the year of 2020. Next, if you look at 2021 question paper question, with respect to this ಈ question observe ಮಾಡೋಣ. ಸಿಂಪಲ್ ಆಗಿದೆ. again a given, b given, a b whole transpose. First we need to multiply these two, then we need to transpose. Then multiplication means a b. Let's find a b first. a into b, where a is 1 minus 2 1 2 1 3 into 2 1 3 2 1 1. rows into column. Faster multiplication ಮಾಡ್ಬೋದಲ್ಲ ನೀವು? rows into column. While you watching, try to note down. ಬುಕ್ಕಲ್ಲಿ ಬರ್ಕೊಳ್ತಾ ವರ್ಕೌಟ್ ಮಾಡ್ತಾ ಬರೋಣ. 1 into 2 2 plus minus 2 into 3 minus 6 plus 1 1s are 1. First row into second column. 1 1s are 1 plus minus 2 into 2 minus 4 plus 1 into 1 is 1. Next, second row into first column. 2 into 2 4 plus 1 3s are 3 plus 3 1s are 3. Next, second row into second column.
Next, 2 into 1 is 2 plus 1 2s are 2 plus 3 1s are 3. Then your A into B equal to AB is equal to 2 plus into minus minus 2 minus 6 andre minus 4. Minus 4 plus 1 is minus 3. Next, 1 plus into minus minus 1 minus 4 is minus 3. Minus 3 plus 1 andre minus 2. Next, 4 plus 3 plus 3 10. 2 plus 2 plus 3 7. This is AB, but my question here is AB whole transpose. Therefore, AB whole transpose is equal to interchange rows into column minus 3 minus 2 10 7. So this is AB whole transpose. Therefore, you can observe in the options this is a B is the right option. So this is a question, dear students. That means if you know the basics, ನೀವೇನೀಗ ಬೋರ್ಡ್ ಎಕ್ಸಾಮಿಗೋಸ್ಕರ ಬೇಸಿಕ್ ನಾವು ವರ್ಕೌಟ್ ಮಾಡಿದ್ದೀರಾ, ಬೇಸಿಕ್ ಎಲ್ಲ ನೀವು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟಡಿ ಮಾಡಿದ್ದೀರಾ, ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಿಪರೇಷನ್ಸ್ ನಿಮ್ಮ ಸಿ ಇ ಟಿಗೂ ಕೂಡ ತಗೊಳ್ರಿ. ದೆನ್ ಇಟ್ ವಿಲ್ ಬಿ ಈಸಿಲಿ ಯು ಕ್ಯಾನ್ ಗೆಟ್ ಎ ಮಿನಿಮಮ್ ವರ್ಸ್ಟ್ ಕೇಸ್ ಯು ಕ್ಯಾನ್ ಗೆಟ್ ಎ 45-50 ಮಾರ್ಕ್ಸ್ ಔಟ್ ಆಫ್ 60 ಫಾರ್ ಯುವರ್ KCET, ಡಿಯರ್ ಸ್ಟೂಡೆಂಟ್ಸ್. ಸೊ ಆ ಡೈರೆಕ್ಷನ್ಸಲ್ಲಿ ಇದೇ ತರಹ ನಿಮಗೆ ಕಂಟಿನ್ಯೂಸ್ ಆದಂಥ ಕ್ಲಾಸಸ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇನ್ ಅವರ್ ಯೂಟ್ಯೂಬ್ ಚಾನಲ್. ಆಸ್ ಎ ಸೆಡ್ ಅರ್ಲಿಯರ್, ಸೊ KCET ಕ್ಲಾಸಸ್ ಮತ್ತು ವಿತ್ ಬೋರ್ಡ್ ಎಕ್ಸಾಮ್ ರಿವಿಷನ್ ಕ್ಲಾಸ್ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. For all the informations and for the classes, you can contact us and kindly subscribe our channel for the regular continuous videos. Thank you for watching this video. Have a nice day, dear students.